ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ದೊಡ್ಡವ್ರನ್ನೆಲ್ಲ ಬೆಳೆಸೋದು ಇದ್ದೇ ಇರುತ್ತೆ. ಯೂಟ್ಯೂಬ್ ಅಂತ ಅಂದ್ರೆ ಅದೊಂದು ದುಡ್ಡು ಮಾಡುವಂಥ ಒಂದು ಪ್ಲಾಟ್ಫಾರ್ಮು. ಎಲ್ಲರೂ ಹಿಂಗೆ ಅಂದ್ಕೊಂಡೆ ಬೆಳೆಯೋದು. ಆಮೇಲೆ ನನಗೆ ಫ್ಯಾಮ್ ಅಂತ ಹೇಳೋದಕ್ಕೆ ಏನೋ ಒಂಥರ ನನಗೆ ಇಷ್ಟ ಆಗಲ್ಲ. ಯಾಕಂತಂದರೆ ಅದೊಂದು ಫ್ಯಾಮಿಲಿ. ಸುಮ್ಮನೆ ಯೂಟ್ಯೂಬಲ್ಲಿ ಏನೋ ಒಂದು ವೀಡಿಯೋ ಮಾಡಬೇಕಲ್ಲ ಅಂದ್ಬಿಟ್ಟು ಒಂದು ಡೌ ಮಾಡೋದು. ಬಟ್ ಅವ್ರವ್ರ ಮನೆಯೇ ಬೆಳೆಯೋದು. ಫುಡ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿದೆ, ನೀವು ನೋಡ್ಬೋದು. ಇಡ್ಲಿ ಮತ್ತು ನಾವು ದೋಸೆಗೆ ತೊಗೊಂಡಿರೋದು ಇದು ಚಾಮುಂಡಿ ಅಮ್ಮ. ಇದು ನವಧಾನ್ಯದಲ್ಲಿ ಮಾಡಿರೋದು. ನನ್ನ ಪ್ರಕಾರ ನಾನು ಪರ್ಸನಲ್ ಆಗಿ ಹೇಳ್ತೀನಿ, ತುಂಬ ಜಾರುತ್ತೆ, ಹೋಗಿರಲೇಬೇಡಿ ಅಂತ. ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶ್ವಿನ್. ಇವತ್ತಿನ ವಿಡಿಯೋ ಏನು ಅಂತ ಅಂದರೆ, ಇವತ್ತು ಸ್ಪೆಷಲ್ ಅಂತಲೇ ಹೇಳ್ಬೋದು. ಇವತ್ತು ನಾನು ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ, ಚಾಮುಂಡಿ ಬೆಟ್ಟಕ್ಕೆ. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ದೀವಿ. ಇವತ್ತು ಫಸ್ಟ್ ವಿಡಿಯೋ ಅಂತಲೇ ಹೇಳ್ಬೋದು ನಂದು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ದೊಡ್ಡವ್ರನ್ನೆಲ್ಲ ಬೆಳೆಸೋದು ಇದ್ದೇ ಇರುತ್ತೆ. ಸೊ ನಮ್ಮಂಥ ಚಿಕ್ಕ ವ್ಲಾಗರ್ಸ್ನ ಸಪೋರ್ಟ್ ಮಾಡಿ. ಹಾಗೆ ನಮಗೆ ಖುಷಿ ಆಗುತ್ತೆ, ಏನೋ ಒಂದು ಸಪೋರ್ಟ್ ಸಿಕ್ಕಿದ್ರೆ ಇನ್ನೂ ಏನೋ ಒಂದು ಮಾಡ್ಬೋದು ಅಂತ. ಎಲ್ಲರೂ ಹಿಂಗೆ ಅಂದ್ಕೊಂಡೆ ಬೆಳೆಯೋದು. ಆಮೇಲೆ ನನಗೆ ಫ್ಯಾಮ್ ಅಂತ ಹೇಳೋದಕ್ಕೆ ಏನೋ ಒಂಥರ ನನಗೆ ಇಷ್ಟ ಆಗಲ್ಲ. ಯಾಕಂತಂದರೆ ಅದೊಂದು ಫ್ಯಾಮಿಲಿ. ಸುಮ್ಮನೆ ಯೂಟ್ಯೂಬಲ್ಲಿ ಏನೋ ಒಂದು ವೀಡಿಯೋ ಮಾಡಬೇಕಲ್ಲ ಅಂದ್ಬಿಟ್ಟು ಒಂದು ಡೌ ಮಾಡೋದು. ಬಟ್ ಅವ್ರವ್ರ ಮನೆಯೇ ಬೆಳೆಯೋದು, ಅವ್ರವ್ರ ಮನೆಯೇ ನೋಡ್ಕೊಳ್ಳೋದು. ಕಷ್ಟಕ್ಕೆ ಯಾರೂ ಆಗಲ್ಲ. ನೀವು ನೋಡಿದ್ರೆ ಎಲ್ರಿಗೂ ವೀಡಿಯೋ ಆಗೋದು, ಎಲ್ಲರೂ ದುಡ್ಡು ಮಾಡ್ತಾರೆ. ಯೂಟ್ಯೂಬ್ ಅಂತ ಅಂದ್ರೆ ಅದೊಂದು ದುಡ್ಡು ಮಾಡುವಂಥ ಒಂದು ಪ್ಲ್ಯಾಟ್ಫಾರ್ಮು. ಎಲ್ಲರೂ ಒಂದೊಂದು ಥರನೇ ಡೌ ಮಾಡ್ತಾರೆ. ನಾನು ಏನು ನೀನೇನು ಕ್ಲಿಯರ್ ಆಗಿ ನಾನೇನು ಮಾಡ್ತೀನಿ ಅಂತಲೂ ಹೇಳ್ತಿಲ್ಲ. ನೋಡೋಣ ಫಸ್ಟ್ ವಿಡಿಯೋ ಬ್ಲಾಗ್ ಹೆಂಗೆ ಹೋಗುತ್ತೆ ಅಂತ. ಇವತ್ತು ನಾವು ಬೆಟ್ಟಕ್ಕೆ ಹೋಗೋಣ, ಅಲ್ಲಿ ಏನೇನು ನಡೆಯುತ್ತೆ ಅದನ್ನು ನಾನೊಂದು ವಿಡಿಯೋ ಮಾಡೋಣ. ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ವಿ. ಸೊ ಸ್ಕಿಪ್ ಮಾಡಿದೆ, ಕಂಪ್ಲೀಟ್ ವಿಡಿಯೋ ನೋಡಿ, ಹಂಗೆ ಸಪೋರ್ಟ್ ಮಾಡಿ. ಫಸ್ಟ್ ವ್ಲಾಗ್ ಅಲ್ಲ, ಏನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಥ್ಯಾಂಕ್ ಯು ಗೈಸ್. ಇವಾಗ ಓಡೋಣ, ನನ್ನ ಫ್ರೆಂಡ್ಸ್ನೆಲ್ಲ ಪಿಕ್ ಮಾಡೋಣ. ಚಲೋ. ಇದು ನಮ್ಮ ಮೇಡ್ಕಳಿ ರಿಂಗ್ ರೋಡು. ನೀವು ಲೆಫ್ಟ್ ಹೋದರೆ ಬ್ಯಾಂಗ್ಳೂರ್ಗೆ ಹೋಗ್ಬೋದು, ರೈಟ್ ಹೋದರೆ ಮಡಿಕೇರಿಗೆ ಹೋಗ್ಬೋದು. ಸ್ಟ್ರೈಟ್ ಹೋಗಬೇಕು ಬೆಟ್ಟಕ್ಕೆ ಹೋಗಬೇಕು ಅಂದರೆ. ಇವರೇ ನೋಡಿ ನನ್ನ ಫ್ರೆಂಡು. ಲೇಟ್ ಆಯ್ತಾ ಬ್ರೋ? ಇಲ್ಲ ಪರವಾಗಿಲ್ಲ ಬ್ರೋ. ಎಷ್ಟು ಅವರಿಂದ ವೇಟ್ ಮಾಡ್ತಿದ್ದೀರಾ? ಏನಿಲ್ಲ, ಒಂದು ಅರ್ಧ ಗಂಟೆಯಿಂದ ವೇಟ್ ಮಾಡ್ತಿರ್ಬೋದು. ಹೌದಾ? ಗೈಸ್ ಆದರೂ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಬ್ರೋನ, ಮೆಣಸಿ ನಮ್ಮ ಬ್ರೋನ. ಹಾಗೆ ವಿವೇಕ್ ಕನ್ನಡಿಗ ಅವ್ರನ್ನು ಸಬ್ಸ್ಕ್ರೈಬ್ ಮಾಡಿ. ಈಗ ಸ್ಟಾರ್ಟ್ ಮಾಡ್ತಿರೋದು ಎಲ್ಲರೂ. ಸೊ ನಿಮ್ಮ ಸಪೋರ್ಟ್ ಹೀಗೆ ಬೇಕು. ಇನ್ನೂ ನನ್ನ ಇಬ್ಬರು ಫ್ರೆಂಡ್ಸ್ ಇದ್ದಾರೆ, ಸೊ ಅವ್ರನ್ನ ಪಿಕ್ ಮಾಡೋಣ. ನಗ್ತಿದ್ದಾರೆ, ಫಸ್ಟ್ ಬ್ಲಾಗ್ ಅಲ್ವಾ ಬ್ರೋ? ತುಂಬ ಲೇಟ್ ಆಯ್ತಾ ಕೌಶಿಕ್ ಬ್ರೋ? ತುಂಬ ಬೇಗ ಬಂದಿದ್ದೀರಾ ಫಸ್ಟ್ ಬ್ಲಾಗ್. ಸೊ ಲೇಟ್ ಆಗೇ ಆಗುತ್ತೆ, ಯಾಕಂತಂದರೆ ತುಂಬ ಟೇಕ್ಸ್ ತೊಗೊಂಡಿರ್ತೀವಿ. ನಮ್ಮ ವಿಜಯ್ ಬ್ರೋ ಅಂತ, ಕೌಶಿಕ್ ಬ್ರೋ, ಸೊ ವಿವೇಕ್ ಬ್ರೋ. ಸೊ ನಾಲ್ಕು ಜನನು ಯೂಟ್ಯೂಬ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ನೋಡೋಣ. ಸೊ ನಿಮ್ಮದು ಸ್ಟಾರ್ಟ್ ಆಯಿತಾ? ವಿಡಿಯೋ ಎಲ್ಲ ಮಾಡ್ಕೊಂಡ್ರಾ? ಮಾಡ್ತಾಯಿದ್ದೀನಿ. ಹೌದಾ? ಓಕೆ ಫೈನ್. ಸೊ ಎಲ್ಲರದ್ದು ರಿಕ್ವೆಸ್ಟ್ ಮಾಡ್ಕೋತೀವಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ನಾನು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಮೈಸೂರು ದಡ್ಕಳಿ ಹತ್ರ ಬಂದೆ, ಅದು ನಲ್ಪಾಕ್ ಹತ್ರ. ಸೊ ಇಲ್ಲಿ ಸ್ಪೆಷಲ್ ಏನು ಅಂತಂದರೆ, ನೀವು ನೋಡ್ತಿರ್ಬೋದು ಫಿಶ್ ಟ್ಯಾಂಕ್ ಇದೆ. ಸೊ ನಿಮ್ಮ ಮಕ್ಕಳು ಏನಾದರೂ ತುಂಬ ಗಲಾಟೆ ಮಾಡ್ತಿದ್ರು, ಬೇರೆ ಎಲ್ಲಾದರೂ ಹೋಗಬೇಕು ಹೋಟೆಲ್ಗೆ ಅಂತ ಅಂದರೆ, ನೀವು ಇಲ್ಲಿ ಬಂದು ಅವ್ರಿಗೆ ಒಂದು ಟೈಮ್ ಪಾಸ್ ಮಾಡಿಬಿಟ್ಟು ಅವ್ರಿಗೆ ಸಮಾಧಾನ ಮಾಡ್ಬೋದು. ಗೈಸ್, ತುಂಬ ತಿನ್ನೋಕ್ಕಾಗಲ್ಲ ಅಂತ 2 ಪ್ಲೇಟ್ ಆರ್ಡರ್ ಮಾಡಿದ್ದೀವಿ. ಸೊ ವಿಜಯ್ ಬ್ರೋಗೂ ಏನು ಬೇಡ ಅಂದರು, ಕೌಶಿಕ್ ಬ್ರೋಗೂ ಏನು ಬೇಡ ಅಂದರು. ಸೊ ಇವಾಗ ಎರಡೂ ತಿನ್ನಬೇಕು ಅನಿಸ್ತಾ ಇದೆ. ನಾನೇನು ಮಾಡ್ತೀನಿ ಅಂದರೆ, ಒಂದು ದೋಸೆನ ಬ್ರೋಗೆ ಕೊಡ್ತೀನಿ, ಒಂದು ಇಡ್ಲಿನ ನಾನು ತೊಗೋತೀನಿ. ಹೆಂಗಿದೆ ಈ ಐಡಿಯಾ? ಚೆನ್ನಾಗಿದೆ ತಾನೇ? ಫುಡ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿದೆ, ಬಟ್ ವರ್ತ್ ಇದೆ. ನೀವು ನೋಡ್ಬೋದು ಇಡ್ಲಿ ಮತ್ತು ನಾವು ದೋಸೆಗೆ ತೊಗೊಂಡಿರೋದು. ದಯವಿಟ್ಟು ಫುಡ್ನ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ನೀವು ನೋಡ್ತಾ ಇದ್ದೀರಾ, ತುಂಬ ಕ್ರೌಡ್ ಇದೆ ಗೈಸ್. ಇಲ್ಲಿ ಪೂಜೆ ಸಾಮಾನು ಸಿಗುತ್ತೆ.
ಗೈಸ್ ನೀವು ನೋಡ್ತಾ ಇದ್ದೀರಾ, ಇದು 100 ರುಪೀಸ್ ಕ್ಯೂ ಇರುತ್ತೆ. ಇವತ್ತು ತುಂಬ ರಶ್ ಇದೆ, ಹೆಂಗೆ ಹೋಗೋದು ಅಂತ ನನಗೆ ಗೊತ್ತಾಗ್ತಿಲ್ಲ. ಮಿನಿಮಮ್ 4 to 5 hours ಆಗುತ್ತೆ. ಗೈಸ್ ನೀವು ಚಾಮುಂಡಿ ಬೆಟ್ಟಕ್ಕೆ ಬಂದರೆ ಈ ಪ್ಲೇಸ್ ನಿಮ್ಗೆಲ್ಲರಿಗೂ ಗೊತ್ತು. ಎಲ್ಲರೂ ಫೋಟೋ ಕ್ಲಿಕ್ ಮಾಡೋದು ಇಲ್ಲೇನೆ. ತಾಯಿ ಚಾಮುಂಡೇಶ್ವರಿ ಅಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಗೈಸ್ ಚಾಮುಂಡಿ ಬೆಟ್ಟದಲ್ಲಿ ನಂದಿ ಸ್ಟ್ಯಾಚ್ಯೂಗೆ ಹೋಗ್ಬೇಕಿದ್ರೇ ಇದೊಂದು ಹಿಡನ್ ಪ್ಲೇಸ್ ಬರುತ್ತೆ, ಒನ್ ಆಫ್ ದಿ ಸೀಕ್ರೆಟ್ ಅಂತಲೇ ಹೇಳ್ಬೋದು. ಆದರೆ ಪ್ಲೀಸ್ ಇಲ್ಲಿ ಬರಬೇಕಾದ್ರೆ ತುಂಬ ಜನ ಹೋಗ್ತಾರೆ, ಶೂಸ್ ಯೂಸ್ ಮಾಡಬೇಡಿ. ನನ್ನ ಪ್ರಕಾರ ನಾನು ಪರ್ಸ್ನಲಾಗಿ ಹೇಳ್ತೀನಿ, ತುಂಬ ಜಾರತ್ತೆ, ಹೋಗಿರಲೇಬೇಡಿ ಅಂತ ನಾನು ಹೇಳ್ತೀನಿ. ಸೊ ಅದು ನಿಮ್ಮ ಬಿಟ್ಟಿದ್ದು, ಬಟ್ ಇಲ್ಲಿಗೆ ಬರಬೇಕಾದ್ರೆ ಹುಷಾರು. ಇಲ್ಲಿ ಕುಂಕುಮ ಹಾಕ್ತಾರೆ ಮೆಟ್ಲಿಗೆ. ಏನು ವಿಶೇಷತೆ ಅಂತ ನಾನು ಕೇಳಿದೆ. ಇಲ್ಲಿ 1050 ಮೆಟ್ಲು ಅಂತ ಹೇಳ್ತಾರೆ, ನಾನು ಕನ್ಫರ್ಮೇಷನ್ ಇಲ್ಲ. ಸೊ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಸೊ ಈ ಮೆಟ್ಲಿಗೆ ಕುಂಕುಮ ಏನಕ್ಕೆ ಹಾಕ್ತಾರೆ ಅಂತ ಅಂದರೆ, ಕೇಳಿದ್ದು ನೆರವೇರಿದ್ರೆ ಈ ಮೆಟ್ಲಿಗೆ ಕುಂಕುಮ ಹಾಕ್ತಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ. ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಅಳ್ಬಾರ್ದು, ಏನಿಷ್ಟ ಏನಿಷ್ಟ ಹೇಳು. ಕಾರ್ ಬೇಕಾ? ಆಯಿತು ಬಂಗಾರ. ಗೈಸ್ ಆ ಪಾಪುಗೆ ಏನೋ ತಗೊಳ್ಳೋಣ ಅಂತ ಅವ್ನು ಕಾರ್ ಕೇಳಿದ್ದಾನೆ. ಯಾವ ಕಾರ್ ತಗೋಬೇಕು ಅಂತ ಗೊತ್ತಾಗ್ತಿಲ್ಲ. ಸೊ ಇದೆಲ್ಲ ಇದೆ. ಜೀಪ್ ಇದು ತಗೊಂಡ್ರೆ ಹೆಂಗಿರುತ್ತೆ, ಚೆನ್ನಾಗಿದೆ ಅಂತ ಅನ್ಕೋತೀನಿ. ಲೆಟ್ಸ್ ಗೋ. ತಗೋಚಿನು ಥ್ಯಾಂಕ್ಸ್. ಥ್ಯಾಂಕ್ ಯು ತಗೋಪ್ಪ. ಖುಷಿನಾ? ಹಾಂ ಓಕೆ ಬಂಗಾರ. ನಾವು ಇಲ್ಲಿಯವರೇ, ಮೈಸೂರವರು. ಹೌದಾ? ಏನಾದರೂ ಶೋರೂಮಲ್ಲಿ ತಗೊಂಡ್ರೆ 1.5 ಕೋಟಿ. ನೀವು ಇಲ್ಲಿ ಏನಾದರೂ ತಗೊಂಡ್ರೆ ಜಸ್ಟ್ 1100 ರೂಪಾಯಿ ವಿತ್ ಮ್ಯೂಸಿಕ್ ಬರುತ್ತೆ. ಗೈಸ್ ಇದು ಚಾಮುಂಡಿ ಅಮ್ಮ, ಇದು ನವಧಾನ್ಯದಲ್ಲಿ ಮಾಡಿರೋದು, ಯೂನಿಕ್ ಆಗಿದೆ, ಎಲ್ಲೂ ಸಿಗಲ್ಲ ಅಂತ ನಾನು ಅನ್ಕೋತೀನಿ. ಈ ಥರ ಇರೋದು ತುಂಬಾ ವರ್ಷದ ಹಳೆ ಅಂಗಡಿ ಇದು. ನಮ್ಮ ತಾಯಿ ಮಾಡ್ತಾ ಇದ್ರು. ನಮ್ಮ ತಾಯಿ ಬಿಟ್ಮೇಲೆ ನಾನೇ 2007ರಿಂದ ನಾನೇ ಮಾಡ್ತಾ ಇದ್ದೀನಿ. ಈಗ ನಮ್ದು ಮನೆ ಹತ್ರನೇ ಇರೋದು. ತುಂಬಾ ಜನ ಬರ್ತಾರೆ, ವಾಕಿಂಗ್ ಹೋಗೋರೆಲ್ಲ ಬರ್ತಾರೆ, ಬೆಂಗಳೂರಿಂದ ಬರ್ತಾರೆ, ತುಂಬಾ ದಿವಸದಿಂದ ಬರ್ತಾರೆ. ಆಮೇಲೆ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಚುರುಮುರಿ ಅಂತಂದ್ರೆ ನಾವು ಮನೇಲೆ ಮಾಡಿರೋ ರುಬ್ಬಿರೋ ಖಾರ ಹಾಕ್ತಿವಿ, ಅದಕ್ಕೆ ಒಳಕಲ್ಲಲ್ಲಿ ರುಬ್ತೀವಿ. ಹಸಿಮೆಣಸಿಕಾಯಿ ಮತ್ತೆ ಶುಂಠಿ, ಬೆಳ್ಳುಳ್ಳಿ, ಒಂದೆಲ್ಗೆ ಸೊಪ್ಪು, ಮಾಗ್ಲಿ ಬೇರು, ತುಳಸಿ, ವಿಳ್ಯದೆಲೆ ಎಲ್ಲ ಖಾರ ರುಬ್ತೀವಿ ನಾವು. ಚುರುಮುರಿ ಇದೆ, ಚಿಪ್ಸ್ ಮಸಾಲ, ಬೋಟಿ ಮಸಾಲ, ಚಕ್ಲಿ ಮಸಾಲ, ರಾಜಾ ಸ್ಪೆಷಲ್ ಇದೆ, ದಹಿಪುರಿ ಇದೆ, ಸುಖಾಪುರಿ ಇದೆ, ಮ್ಯಾಗಿ ಸೂಪ್ಗಳ ಐಟಮ್ ಎಲ್ಲ ಮಾಡ್ತೀನಿ, ಮ್ಯಾಗಿ ಇದೆ. ತುಂಬ ಚೆನ್ನಾಗಿದೆ. ಮತ್ತು ಫ್ಯಾಮಿಲಿ ಎಲ್ಲ ಬಂದು ತುಂಬ ಚೆನ್ನಾಗಿ ಇದೆ. ನಿಮ್ಮ ಹತ್ರ ಇನ್ನೊಂದ್ಸರಿ ಬರ್ಬೇಕನ್ಸುತ್ತೆ ಅಂತ ಎಲ್ಲ. ತಾವರೆಕಟ್ಟೆ ಅಂತ ಚಾಮುಂಡಿ ಬೆಟ್ಟಕ್ಕೆ ಹೋಗೋ ಮುಖ್ಯ ರಸ್ತೆ ಇದು. ಮುಖ್ಯ ರಸ್ತೆ ಚಾಮುಂಡಿ ಬೆಟ್ಟ ನಂದಿಗೆ ಹೋಗೋ ರೋಡ್. ಚಿರುಮುರಿ ಮಾತ್ರ ಕ್ರೇಜಿ ಆಗಿದೆ. ಬೆಟ್ಟಕ್ಕೆ ಬಂದರೆ ಇಲ್ಲಿ ಬಂದು ವಿಸಿಟ್ ಮಾಡೋದೇ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ, ವಿಸಿಟ್ ಮಾಡಿ. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್. ಇದೇ ಥರ ವೀಡಿಯೋಸ್ಗೆ ನಿಮ್ಮ ಸಪೋರ್ಟ್ ಬೇಕು. ಲೈಕ್, ಶೇರ್ ಆ್ಯಂಡ್ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.